ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಏನು ಗ್ಯಾರಂಟಿ ಏನು ತಗೊಂತ ಇದ್ದಾರಲ್ಲ ಹೆಣ್ಮಕ್ಳು 2,000 ರೂಪಾಯಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಇದೆಲ್ಲ ತಿರ್ಗಾ ಮತ್ತೆ ಅರ್ಜಿ ಹಾಕಬೇಕು ಎಲ್ಲ ಅಂತಂದು ಹೇಳ್ಬಿಟ್ಟು ಅವರೇ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾರೂ ಕೂಡ ನಮ್ಮ ಕರ್ನಾಟಕದ ಜನತೆ ಇವ್ರು ಮುಂದೆ ಬಂದು ನಮಗೆ ಫ್ರೀ ಕರೆಂಟ್ ಕೊಡಿ, ಫ್ರೀ ಬಸ್ ಕೊಡಿ, ಫ್ರೀ 2,000 ರೂಪಾಯಿ ಕೊಡಿ ಅಂತಂದೇಳಿ ಯಾರೂ ಕೇಳಿರಲಿಲ್ಲ. ಜನಗಳಿಗೆ ಆಸೆ ಹುಟ್ಟಿಸಿದ್ದೇ ಅವರು. ನಮ್ಮ ಜನಗಳು ಏನಪ್ಪ ಅಂದರೆ ಫ್ರೀ ಅಂದರೆ ಫುಲ್ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಫುಲ್ ಒಬ್ಬ ಕ್ಯೂ ನಿಂತ್ಕೊಳ್ಳೋ ಕಡೆ 100 ಜನ ಕ್ಯೂ ನಿಂತ್ಕೊಂತಾರೆ ಫ್ರೀ ಅಂದರೆ. ಆ ರೀತಿ ಇವತ್ತು ನೀವು ಏನು ಹೊಸ್ದಾಗಿ ಅರ್ಜಿ ಹಾಕಿರಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದೀರಾ, ಆಯ್ತು ಅವ್ರು ಹಾಕ್ತಾರೆ. ಇವತ್ತೇನು ಡೂಪ್ಲಿಕೇಟ್ ಆಗಿದೆ, ಎಷ್ಟೋ ಜನ ತಗೊತಾ ಇದ್ದಾರೆ ಸರ್ಕಾರಕ್ಕೆ ಡೂಪ್ಲಿಕೇಟ್ ಎಲ್ಲ ದಾಖಲೆ ಮಾಡಿ ಅಂತಂದು ಹೇಳಿದಾರಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಸರ್ಕಾರಕ್ಕೆ ಲಾಸ್ ಆಗಿದೆ ಅಲ್ವಾ ಇವ್ರ ಕಡೆಯಿಂದ. ಇವತ್ತು ಈ ದಾಖಲೆ ಮಾಡಿಕೊಟ್ಟಾರೆ ಯಾರು? ಇದಕ್ಕೆ ಗ್ಯಾರಂಟಿ ಯೋಜನೆಗೆ ಇದನ್ನು ಮಾಡಿಕೊಟ್ಟವ್ರು ಯಾರು? ಮತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇವತ್ತು ಇನ್ನೊಂದು ಸತಿ ಅರ್ಜಿ ಹಾಕಿ ಅಂತ ಹೇಳ್ತಿರಲ್ಲ, ಯಾರು ಇದನ್ನು ಮಾಡಿಕೊಟ್ಟಿದ್ದು ಯಾರು? ಇವತ್ತು ದುಡ್ಡು ಕೊಟ್ಟರೆ ಸರ್ಕಾರಿ ಅಧಿಕಾರಿಗಳು ಏನು ಬೇಕಾದ್ರೂ ಮಾಡಿಕೊಡ್ತವೆ. ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡಿಕೊಡ್ತವೆ ಮುಖ್ಯಮಂತ್ರಿಗಳೇ. ಅಂಥವ್ರ ಮೇಲೆ ನೀವು ಶಿಸ್ತು ಕ್ರಮ ತಗೋಬೇಕು, ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಅದು ಬಿಟ್ಬಿಟ್ಟು ಜನಗಳ ಮೇಲೆ ಈ ಥರ ನೀವು ಇನ್ನೊಂದು ಸತಿ ಅರ್ಜಿಗೆ ಕೂತ್ಕೊಂಡ್ರೆ ನೋಡಿ ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರ ಬಂದಾಗಲಿಂದ ಸರಿಯಾದ ರೀತಿಯಲ್ಲಿ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ. ಮತ್ತು ಇವರೆಲ್ಲ ವಯಸ್ಸಾದರೆ ಹೆಂಗೆ ಜೀವನ ಮಾಡಬೇಕು? ನೀವು ಘೋಷಣೆ ಮಾಡಿದ್ದು ಏನಂಗ ಎಲ್ಲರಿಗೂ ತಿಂಗಳ ನಿಮ್ಮ ಮನೆಗೆ ಹಂಗೆ ಬಂದು ಬಿಡ್ತತೆ. ಏನು ಸುತ್ತಾಡಿ ಎಲ್ಲ ಕಡೆಗೆ ಅಂತ ಹೇಳಿದ್ರಿ, ಬಸ್ಸಲ್ಲಿ ಸುತ್ತಾಡ್ತಾರೆ. ಆ ಬಸ್ಸಲ್ಲಿ ದುಡ್ಡು ಕೊಟ್ಟು ಹೋಗೋರಿಗೆ ಕುಂದ್ರಕ್ಕೆ ಜಾಗ ಇಲ್ಲ, ದಿನ ಹೊಡೆದಾಟ. ಆ ಜನಗಳಿಗೆ ಹೊಡೆದಾಟ, ಸೀಟ್ಗೋಸ್ಕರ ಹೊಡೆದಾಡ್ಕೊಂಡು ಸಾಯ್ತಿದ್ರೆ ಜನಗಳು. ಏನಂಗ ಇರೋ ಬರೋದೆಲ್ಲ ಜಡೆ ಕಿತ್ತಾಕೊಂಡು ಹಾಲು ಕಿತ್ತಾಕೊಂಡು ಬಸ್ಸಲ್ಲಿ ಹೊಡೆದಾಟ ನೋಡಬೇಕು. ಏನು ಆ ಬಸ್ಸಲ್ಲಿ ಹೋಗೋಕ್ಕೆ ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕೂ ವಿಧಿ ಇಲ್ಲ. ನಮ್ಮ ಕಾರಲ್ಲಿ ಓಡಾಡೋಕ್ಕೆ ಕಾರುಗಳಿಲ್ಲ ನಮಗೆ, ನಾವು ಬಸ್ಸಲ್ಲೇ ಓಡಾಡಬೇಕು. ವಿಪರೀತ ಗಲಾಟೆಗಳು ಬಸ್ಸಲ್ಲಿ. ಒಂದು ಹಿರಿಯರಿಗೆ ಗೌರವ ಇಲ್ಲ, ಮರ್ಯಾದೆ ಇಲ್ಲ. ಏನು ಬಂದು ಶಿಸ್ತಾಗಿ ಹೆಣ್ಮಕ್ಳು ಬಸ್ ತುಂಬ ಅವರೇ ಕೂತ್ಕೊಂಡ್ಬಿಡ್ತಾರೆ. ಗಂಡಸ್ರಿಗೆ ಜಾಗನೇ ಬಿಡಲ್ಲ, ಕೇಳೋಕೆ ಹೋದರೆ ಜಗಳ ಮಾಡ್ತಾರೆ. ಇದೇನು ಬಸ್ ನಿಂದ ಸೀಟ್ ಮೇಲೆ ನಿನ್ನ ಹೆಸರು ಬರೆದಿದೆಯಾ? ಈ ರೀತಿ ಎಲ್ಲ ತಿಕ್ಕಲ್ ಥರ ಜಗಳ ಮಾಡ್ತವೆ ಹೆಂಗಸ್ರುಗಳು. ಸುಮ್ಮನೆ ಸುತ್ತಾಡ್ತವೆ ಮನೇಲಿ ಕುಂತ್ಕೊಳ್ಳಾರ್ದ. ಪುಕ್ಷಟೆ ಬಸ್ಸು ಒಂಥರ ಆಧಾರ್ ಕಾರ್ಡ್ ಇವಾಗ ಹೆಣ್ಮಕ್ಳಿಗೆ ATM ಕಾರ್ಡ್ ಆದಂಗೆ ಆಗ್ಬಿಟ್ಟಿದೆ. ಅವರು ಸುತ್ತಾಡಲಿ ಹೋಗಲಿ ಬೇಡ ಅನ್ನಲ್ಲ, ಸುಮ್ಮನೆ ಸುತ್ತಾಡ್ತವೆ. ಸುಮ್ಮನೆ ನಾನು ಹೆಣ್ಮಕ್ಳು ಮಾತಾಡೋದು ನೋಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತರಕ್ಕೆ ಕೊಣಕುಂಟೆ ಕ್ರಾಸಿಂದ ಬನಶಂಕರಿಗೆ ಬರ್ತವೆ ಸಾರಕ್ಕೆ ಮಾರ್ಕೆಟ್ಗೆ. ಸುಮ್ಮನೆ ಏನಿಲ್ಲ, ದೇವಸ್ಥಾನ ನೋಡ್ಕೊಂಡು ಕೊತ್ತಂಬರಿ ಸೊಪ್ಪು ತಗೊಂಡು ಮನೆಗೆ ಹೋಗೋದಂತೆ. ಯಾಕೆ ಬಾರೆ ಪುಕ್ಷಟೆ ಬಸ್ ಇದೆ, ಸುತ್ತಾಡೋಣ ಬಾರೆ. ಈ ರೀತಿ ಮಾತಾಡ್ಕೊಂಡು ಇವತ್ತು ಮಕ್ಕಳಿಗೆ ಆ ಬಸ್ಸಲ್ಲಿ ಜಾಗ ಇಲ್ಲ ಹೋಗೋಕ್ಕೆ. ಸ್ಕೂಲ್ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ನೀವು ಫ್ರೀ ಬಸ್ ಒಂದು ಸಪ್ರೇಟ್ ಆಗಿಬಿಡಿ. ಊರು ಒಂದೊಂದು ಕಡೆ ಒಂದೊಂದು ಸಪ್ರೇಟಾಗಿ ಬಿಟ್ಬಿಡಿ ಫ್ರೀ ಬಸ್ಸಾ. ದುಡ್ಡು ಕೊಟ್ಟು ಹೋಗೋರಿಗೆ ಒಂದು ಬಸ್ ಬಿಡಿ, ಫ್ರೀ ಹೋಗೋರಿಗೆ ಒಂದು ಬಸ್ ಬಿಡಿ ಸಾರ್. ಅದರಲ್ಲಿ ಹೋಯ್ತಾರೆ ಎಲ್ಲರೂ ತುಂಬ್ಕೊಂಡು ಜಗಳ ಮಾಡ್ಕೊಂಡು. ಪಾಪ ಕಂಡಕ್ಟರ್ ಡ್ರೈವರ್ಗಂತೂ ಅಯ್ಯಪ್ಪ ಅವ್ರು ಹೊಡೆಯೋದು ಯಾರು ಹೇಳೋರಿಲ್ಲ ಪಾಪ. ಅವ್ರಿಗಂತೂ ಬಲು ಹಿಂಸೆ. ಅವ್ರು ಏನೂ ಮಾತಾಡೋಂಗಿಲ್ಲ. ಒಂದೇನಾದ್ರು ತೋರ್ಸಮ್ಮ ಅಂದ್ರೂ ಸಾಕು ಅವ್ರ ಮೇಲೆ ಹೋಗಿ ಬಿದ್ದುಬಿಡ್ತಾರೆ. ಆಧಾರ್ ಕಾರ್ಡ್ ತೋರ್ಸಮ್ಮ ಅಂದ್ರೂ ಸಾಕು, ಏನು ಹೋಗಿ ಕಂಡಕ್ಟ್ರನ್ನ ಹೊಡೆದೇ ಬಿಡ್ತಾರೆ, ಜಗಳ ಮಾಡಿಬಿಡ್ತಾರೆ. ಹಂಗೆ ಹಿಂಗೆ ಅಯ್ಯೋ ಶಿವ. ಇದನ್ನು ಏನು ಗ್ಯಾರಂಟಿ ಯೋಜನೆ ಮಾಡಿದ್ದೀರಲ್ಲ, ಅದಕ್ಕೋಸ್ಕರನೇ ಒಂದು ಇದೆ. ನೀವು ಗ್ಯಾರಂಟಿ ಅನುಷ್ಠಾನಕ್ಕೆ ಒಂದು ಅಧ್ಯಕ್ಷರು ಮಾಡಿದ್ದೀರ, ಉಪಾಧ್ಯಕ್ಷರು ಮಾಡಿದ್ದೀರ, ಅದಕ್ಕೆ ಒಂದು ದೊಡ್ಡ ಟೀಮ್ ಮಾಡಿದ್ದೀರ. ಇಷ್ಟೆಲ್ಲ ಇಟ್ಕೊಂಡು ಹೆಂಗೆ ಮೋಸ ನಡೀತಾ ಇದೆ? ಮತ್ತು ಇದರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರಲ್ವಾ? ಮೋಸದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರಲ್ವಾ? ಇವ್ರಿಗೆ ಸಂಬಳ ಕೊಟ್ಟು, ಅದು ರಾಷ್ಟ್ರಪತಿಗಳಿಗಿಲ್ಲ ಸಂಬಳ ಅಷ್ಟೊಂದು. ರಾಷ್ಟ್ರಪತಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಿಗೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಿಗೆ ಅಷ್ಟು ಸಂಬಳ ಇದೆ. ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಇಲ್ಲ, ರಾಜ್ಯಪಾಲರುಗಳಿಗೆ ಇಲ್ಲ. ಅಷ್ಟೊಂದು ಸಂಬಳ ಈ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಿಗಿದೆ, ರಾಜ್ಯಾಧ್ಯಕ್ಷರಿಗೆ. ಇಷ್ಟೆಲ್ಲ ಟೀಮ್ ಇಟ್ಕೊಂಡು ಮೋಸ ನಡೀತಾ ಇದೆ ಅಂದರೆ ಮತ್ತೆ ಯಾರಿಂದ ಮೋಸ ನಡೀತಾ ಇದೆ? ಜನಗಳಿಂದ ನಡೀತಾ ಇದೆಯೋ, ಸರ್ಕಾರಿ ಅಧಿಕಾರಿಗಳಿಂದ ನಡೀತಾ ಇದೆಯೋ, ಇಲ್ಲ ಇವರು ಅಧ್ಯಕ್ಷಗಳಿಂದ ನಡೀತಾ ಇದೆಯೋ, ಆ ಆಫೀಸಿಂದ ನಡೀತಾ ಇದೆಯೋ? ಇದನ್ನು ಚೆಕ್ ಮಾಡಬೇಕಲ್ವ ಸರ್? ನೀವು ಎಕ್ಕದಮ್ಮ ಬಂದುಬಿಟ್ಟು ಇದನ್ನು ಸ್ಟಾಪ್ ಮಾಡಿ ಹೊಸ್ದಾಗಿ ಅರ್ಜಿ ಹಾಕಿ ನಿಮಗೆಲ್ಲ 2,000 ರೂಪಾಯಿಗೆ ಬರುತ್ತೆ, ಕರೆಂಟಿಗೆಲ್ಲ ಹೊಸ್ದಾಗಿ ಅರ್ಜಿ ಹಾಕಿ ಅನ್ಕ ಕೂತ್ಕೊಂಡ್ರೆ ಜನಗಳು ಯಾರು ಬೀದಿಲಿ ಇಳಿದು ಹೋರಾಟ ಮಾಡಿದ್ರಾ? 2,000 ರೂಪಾಯಿ ಕೊಡಿ, ಕರೆಂಟ್ ಫ್ರೀ ಕೊಡಿ, ಬಸ್ ಫ್ರೀ ಕೊಡಿ. ಯಾವುದು ಕರೆಕ್ಟಾಗಿ ಬರ್ತಾಯಿಲ್ಲ. ನುಡಿದಂತೆ ನಡೆದೆ ಅಂತ ಹೇಳ್ಕೊತಾ ಇದ್ದೀರಾ. ಯಾವುದು ನುಡಿದಂತೆ ನಡೆದಿಲ್ಲ. ನುಡಿದಿದ್ದೀರಾ ಆದರೆ ನಡೆದಿಲ್ಲ. ನೀವು 10 kg ಅಕ್ಕಿ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀರಿ. 10 kg ಅಕ್ಕಿ ಇದುವರೆಗೂ ಕೊಟ್ಟೇ ಇಲ್ಲ. 10 kg ಅಕ್ಕಿ ಇದುವರೆಗೂ ಬಂದೇ ಇಲ್ಲ. 3 ವರ್ಷ ಆಯಿತು. ಮತ್ತು ಅವ್ರು ಯಾರೋ ಹುಡುಗರಿಗೆ ಕೆಲಸ ಇಲ್ಲ, ಉದ್ಯೋಗ ವೇತನ ಅಂತ ಅವ್ರು ಯಾರು ತಗೊಂಡವ್ರು ಗೊತ್ತೇ ಇಲ್ಲ ಇದುವರೆಗೂ. ಅವ್ರಿಗೂ ಕೂಡ ಯಾರೂ ಹೇಳಿಲ್ಲ. ಇದೆಲ್ಲ ಬೇಡ. ಫ್ರೀ ಎಜುಕೇಷನ್ ಕೊಡಿ, ಶಾಲೆಗೆ ಹೋಗುವ ಮಕ್ಕಳಿಗೆ, ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಫ್ರೀ ಬಸ್, ಉಚಿತ ಬಸ್ ಕೊಡಿ, ಬೇಡ ಅನ್ನಲ್ಲ. ವೃದ್ಧಾಪ್ಯ ವೇತನ ಕೊಡಿ, ವಿಧವಾ ವೇತನ ಕೊಡಿ, ಬೇಡ ಅನ್ನಲ್ಲ. ಯಾಕಂದರೆ ಅವರು ಪಾಪ ಕಷ್ಟ ಇದೆ. ಎಷ್ಟೋ ಜನಗಳಿಗೆ ಅವಶ್ಯಕತೆ ಇದೆ, ಎಷ್ಟೋ ಜನ ಮಕ್ಕಳಿಲ್ಲ, ಅವರೆಲ್ಲ ಅವ್ರಿಗೆ ಅವಶ್ಯಕತೆ ಇದೆ. ಎಲ್ಲ ಫ್ರೀ ಅಂತ ನೀವು ಘೋಷಣೆ ಮಾಡಿಬಿಟ್ಟು ಇವಾಗ ಕೊಡೋಕ್ಕಾಗಲ್ಲ ಅಂದರೆ
ಹಂಗಾದ್ರೆ ನೀವು ಸುಮ್ಮನೆ ಘೋಷಣೆ ಮಾಡಿರೋದಲ್ವಾ? ಇದನ್ನು ಮಾಡಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ, ಮಾಡಿರೋರ ಮೇಲೆ ಕ್ರಮ ತಗೊಳ್ಳಿ. ನಮಸ್ಕಾರ.